ನಾನು ನೋಡ್ತೀನಿ. ಹಲೋ, ಜಾಸ್ತಿ ಆಯ್ತು ನಿನ್ ನಾಟಕಗಳು. ನೀನ್ ಮನೆಗ್ ಬಾ, ಈಗಿಂದೀಗ್ಲೇ ಮನೆಗ್ ಬಾ. ಆಂಟಿ ಯಾಕೆ ಫೋನ್ ಮಾಡಿದ್ರು? ಅವ್ರ ಧ್ವನಿ ಫೋನಿಂದ ಆಚೆನೆ ಬರ್ತಾ ಇರುತ್ತೆ. ಏನಾಯ್ತಂತೆ? ನನಗನ್ಸುತ್ತೆ ವನರಾಜ್ ಇವರಿಂದಾನೇ ಕಲ್ತಿರ್ಬೇಕು. ಹೋಗ್ಬಾ. ಹೋಗಲ್ಲ ನಾನು. ಯಾಕೆ? ಒಂದ್ ವೇಳೆ ಅಧಿಕಾರದಿಂದ ಕರೆದ್ರೆ ಬಹುಶಃ ಹೋಗ್ತೀನಿ. ಪ್ರೀತಿಯಿಂದ ಕರೆದ್ರೆ ನಾನು ಖಂಡಿತ ಹೋಗ್ತೀನಿ. ಆದ್ರೆ ಯಾರಾದ್ರೂ ಹೀಗೆ ಕೋಪದಿಂದ ಕರೆದ್ರೆ ನಾನು ಅಲ್ಲಾಡೋದೇ ಇಲ್ಲ. ಈ ಮಿಸ್ಟರ್ ವನರಾಜ್ ಒಂದಿನದ ಮಟ್ಟಿಗೆ ಸುಮ್ನೆ ಇರಕ್ಕಾಗಲ್ವಾ? ಅವ್ರಿಗೆ ಹೇಳಿದ್ದೆ ನಾನು ತಾಳ್ಮೆ ಇರ್ಲಿ ಅಂತ. ಆದ್ರೂ ನೋಡಿ, ಇಷ್ಟು ಅಹಂಕಾರ ಇಟ್ಕೊಂಡು, ಇಷ್ಟು ಕೋಪ ಇಟ್ಕೊಂಡು ನಡೀತಾರೆ. ಸ್ವಲ್ಪ ತಾಳ್ಮೆ ಇಟ್ಕೊಂಡು ನಡೆದ್ರೆ ಏನು ಹೋಗುತ್ತೆ ಅವ್ರದ್ದು ಅಂತ. ಒಂದ್ ವೇಳೆ ನೀನು ಹೋಗದೆ ಇದ್ರೆ? ತಾಯಿ ನಾನು, ಹೋಗದೆ ಇದ್ರೆ ಹೇಗಾಗತ್ತೆ? ಆದ್ರೆ ಅವ್ರಿಗೂ ಅರ್ಥ ಆಗ್ಬೇಕು ತಾನೆ. ನನ್ನ ಜೀವನದಲ್ಲಿ ಕೇವಲ ಆ ಕುಟುಂಬ ಮಾತ್ರ ಅಲ್ಲ, ನನಗೂ ಒಂದು ಕುಟುಂಬ ಇದೆ ಅಂತ. ನೀವಿದ್ದೀರಾ, ಅನು ಇದ್ದಾಳೆ, ಕಾಕ ಇದ್ದಾರೆ. ನಾನೀ ಹಬ್ಬನ ನನ್ನ ಗಂಡ ಹಾಗೂ ನನ್ನ ಮಗುವಿನ ಜೊತೆ ಆಚರಿಸ್ಬೇಕು ಅಂತಿದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಪಾವನಿ ಚಿಂತೆ ನನಗೂ ಇದೆ, ತುಂಬಾ ಚಿಂತೆ ಆಗತ್ತೆ. ಆದ್ರೆ ಅದ್ರ ಅರ್ಥ ನಾನು 24 ಗಂಟೆ ಆ ಚಿಂತೆ ಬುತ್ತಿನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿರ್ಬೇಕು ಅಂತಾರ? ಮಾಡ್ತೀನಿ, ಎಲ್ಲ ಹ್ಯಾಂಡಲ್ ಮಾಡ್ತೀನಿ, ಸಂಭಾಳಿಸ್ತೀನಿ. ಆದ್ರೆ ನನ್ನ ಪ್ರಕಾರ, ನನ್ನ ಟೈಮ್ ಪ್ರಕಾರ ಪ್ರತಿ ಸಲ ಫೋನ್ ಮಾಡ್ತಿದ್ದಾಗೆ ಅಲ್ಲಿಗೆ ಓಡ್ ಹೋಗ್ಬೇಕು ಅಂತ ಏನಿಲ್ಲ. ಫೋನ್ ಮಾಡಿ ಅನುಪಮ ಈಗಿಂದೀಗ್ಲೇ ಬಾ ಇಲ್ಗೆ ಅಂದ್ಬಿಟ್ರು ಇಲ್ಲಿ ಯಾರು ನೋಡ. ಶಾಂತಿ, ಗದಾಧಾರಿ ಭೀಮಾ, ಶಾಂತಿ. ನೀನ್ ಹೀಗೆ ಮಾತಾಡ್ತಾ ಇದ್ದೆ ನಿಜ. ಆದ್ರೂ ನಾನು ಈಗಲೂ ಅದನ್ನೇ ಹೇಳ್ತಿರೋದು. ಒಬ್ಬ ತಾಯಿಯಾಗಿ ಇದೆಲ್ಲ ಮಾಡೋದು ನಿನಗೆಷ್ಟು ಕಷ್ಟ ಅನ್ನೋದನ್ನ ನಾನು ಕೇವಲ ಯೋಚಿಸಿದ್ದೆ. ಐ ಲವ್ ಯು. ಗೊತ್ತಿದೆ. ಗೊತ್ತಿದ್ಯಾ? ಯಾವ ಸಂಗತಿ ಗೊತ್ತಿರಬೇಕು ಅದು ಗೊತ್ತಿಲ್ಲ. ಒಂದು ವೇಳೆ ಗಂಡ ಐ ಲವ್ ಯು ಅಂದಾಗ ಗೊತ್ತಿದೆ ಅಂತ ಅನ್ನಲ್ಲ, ಅವನಿಗೆ ಹೆಂಡತಿ ಐ ಲವ್ ಯು ಟೂ ಅನ್ಬೇಕು. ಪ್ರಪಂಚ ಎಲ್ಲ ಮಾತಾಡ್ತೀಯಾ, ಇದ್ರೆ ಇದು ಮಾತ್ರ ಗೊತ್ತಿಲ್ಲ. ಅದು ಗೊತ್ತಿದೆ. ಇದು ಗೊತ್ತಿದೆ ನಿನಗೆ? ಹರೇ ಕೃಷ್ಣ ಮಾವ. ಹರೇ ಕೃಷ್ಣ ಮಗಳೇ, ನೀನು ಸ್ವಲ್ಪ ಮನೆಗೆ ಬರೋಕ್ಕಾಗತ್ತಾ? ಲಲಿತಾಗೆ ತಲೆ ಕೆಟ್ಟು ಹೋಗಿದೆ. ಸಾರಿ ಮಗಳೇ, ನಿನ್ನ ಹಬ್ಬ ಹಾಳು ಮಾಡ್ತಾ ಇದ್ದೀನಿ. ಆದರೆ ಸಾಧ್ಯವಾದರೆ ಬಂದ್ಬಿಡು. ನನಗೆ ಗೊತ್ತಿದೆ ನಿಮ್ಮ ಅಪ್ಪನ ಮಾತಿಗೆ ನೀನಿಲ್ಲ ಅನ್ನಲ್ಲ. ನೀನಿಲ್ಲ ಅನ್ನೋದು ನನಗೂ ಕೂಡ ಇಷ್ಟ ಆಗಲ್ಲ.